ಭಾರತಕ್ಕೆ ಸಿಕ್ತು ತೈಲದ ಹೊಸ ಖಜಾನೆ. ಇರಾನ್ ಔಟ್, ವೆನೆಜುವೆಲಾ ಇನ್. ಟ್ರಂಪ್ ಆಡಿದ ಆಟಕ್ಕೆ ರಷ್ಯಾ ಸುಮ್ಮನಿರುತ್ತಾ, ಪೆಟ್ರೋಲ್ ರೇಟ್ ಇಳಿಯುತ್ತಾ? ನಮಸ್ಕಾರ ವೀಕ್ಷಕರೇ, ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಇಂದು ಒಂದು ದೊಡ್ಡ ಭೂಕಂಪವಾಗಿದೆ. ಒಂದು ಕಾಲದಲ್ಲಿ ಅಮೆರಿಕ ಯಾವ ದೇಶವನ್ನ ಶತ್ರು ಅಂತ ಘೋಷಣೆ ಮಾಡಿತೋ, ಯಾವ ದೇಶದ ಮೇಲೆ ಕಠಿಣ ನಿರ್ಬಂಧ ಹೇರಿತೋ, ಇವತ್ತು ಅದೇ ಅಮೆರಿಕ ಆ ದೇಶದ ಬಾಗಿಲನ್ನು ಭಾರತಕ್ಕೆ ತೆರೆದುಕೊಟ್ಟಿದೆ. ಹೌದು, ನಾವು ಮಾತಾಡ್ತಾ ಇರೋದು ಜಗತ್ತಿನ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿರುವ ದೇಶ ವೆನೆಜುವೆಲಾ ಬಗ್ಗೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಭಾರತ ಇನ್ಮುಂದೆ ಇರಾನ್ನಿಂದ ತೈಲ ತರಿಸಲ್ಲ, ಬದಲಿಗೆ ವೆನೆಜುವೆಲಾದಿಂದ ತೈಲ ತರಿಸುತ್ತೆ ಅಂತ. ಇದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತಲೂ ಕೂಡ ಟ್ರಂಪ್ ಹೇಳಿದ್ದಾರೆ. ಇದು ಸಾಮಾನ್ಯ ಮಾತಲ್ಲ, ಇದರ ಹಿಂದೆ ಒಂದು ದೊಡ್ಡ ಡೀಲ್ ಕೂಡ ಇದೆ. ಒಂದು ಕಡೆ ಇರಾನ್ಗೆ ಶಾಕ್, ಇನ್ನೊಂದು ಕಡೆ ರಷ್ಯಾ ತೈಲ ಆಮದು ಇಳಿಕೆ, ಮಧ್ಯದಲ್ಲಿ ವೆನೆಜುವೆಲಾ ಎಂಬ ಹೊಸ ಆಟಗಾರನ ಎಂಟ್ರಿ. ಅಷ್ಟಕ್ಕೂ 7 ವರ್ಷಗಳ ನಂತರ ಅಮೆರಿಕ ವೆನೆಜುವೆಲಾದಲ್ಲಿ ತನ್ನ ರಾಯಭಾರಿ ಕಚೇರಿ ಓಪನ್ ಮಾಡಿದ್ದಾದರೂ ಯಾಕೆ? ಭಾರತಕ್ಕೆ ಇದರಿಂದ ಏನು ಲಾಭ? ಪೆಟ್ರೋಲ್ ಬೆಲೆ ಇಳಿಕೆಯಾಗುತ್ತಾ? ರಷ್ಯಾ ಮತ್ತು ಇರಾನ್ ಈ ನಿರ್ಧಾರವನ್ನು ಹೇಗೆ ನೀಡುತ್ತವೆ? ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪೆಟ್ರೋಲ್ ಪಾಲಿಟಿಕ್ಸ್ನ ಕರಾಳ ಮುಖವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರ ಪಾಲಿಟಿಕ್ಸ್ ಇದೆಯಲ್ಲ, ಅಂದರೆ ವಿಶ್ವದಲ್ಲಿ ನಡೀತಾ ಇರುವಂತಹ ಜಿಯೋ ಪಾಲಿಟಿಕ್ಸ್ ಬಗ್ಗೆ ನಿಮಗೇನು ಅನಿಸುತ್ತೆ? ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಇಬ್ಬರ ನಡುವಿನ ಸಂಬಂಧ, ಗೆಳೆತನದ ಬಗ್ಗೆ ನಿಮಗೇನು ಅನಿಸುತ್ತೆ? ಮತ್ತು ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಸುದ್ದಿ ಹೊರಬಿದ್ದದ್ದು ಅಮೆರಿಕದ ಅಧ್ಯಕ್ಷೀಯ ವಿಮಾನ ಏರ್ ಫೋರ್ಸ್ ಇನ್ನಿಂದ. ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ ಡಿಸಿಯಿಂದ ಫ್ಲೋರಿಡಾಗೆ ಹೋಗ್ತಾಗಿದ್ರು. ಮಾರ್ಗ ಮಧ್ಯೆ ಪತ್ರಕರ್ತರ ಜೊತೆ ಮಾತನಾಡುವಾಗ ಈ ಬಾಂಬ್ ಸಿಡಿಸಿದ್ದಾರೆ. ಅಷ್ಟಕ್ಕೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ಭಾರತ ಮತ್ತು ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ. ಭಾರತ ಇನ್ಮುಂದೆ ಇರಾನ್ ಕಡೆ ತಲೆ ಹಾಕೋದಿಲ್ಲ. ಇರಾನ್ನಿಂದ ತೈಲ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅವರು ವೆನೆಜುವೆಲಾದಿಂದ ಕಚ್ಚಾ ತೈಲವನ್ನು, ಅಂದರೆ ಅರ್ಥಾತ್ ಕ್ರೂಡ್ ಆಯಿಲ್ ಅನ್ನು ಖರೀದಿ ಮಾಡಲಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಟ್ರಂಪ್ ಅವರೇ ಮುಂದೆ ನಿಂತು ಈ ಡೀಲ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಡೀಲ್ ಮಾಡಿಸಿದ್ದಾದ್ರೂ ಯಾಕೆ? ಯಾಕಂದ್ರೆ ಟ್ರಂಪ್ಗೆ ಇರಾನ್ ಕಂಡ್ರೆ ಆಗೋದಿಲ್ಲ. ಇರಾನ್ ಆರ್ಥಿಕತೆಯನ್ನ ಮುಗಿಸಬೇಕು ಅನ್ನೋದು ಟ್ರಂಪ್ನ ಪ್ಲಾನ್ ಆಗಿದೆ. ಭಾರತ ಇರಾನ್ನ ಅತಿ ದೊಡ್ಡ ಗ್ರಾಹಕ. ಭಾರತವೇ ಇರಾನ್ನಿಂದ ತೈಲ ತೆಗೆದುಕೊಳ್ಳೋದು ನಿಲ್ಲಿಸಿದ್ರೆ ಇರಾನ್ಗೆ ಹಣ ಎಲ್ಲಿಂದ ಬರುತ್ತೆ? ಅದಕ್ಕೆ ಟ್ರಂಪ್ ಭಾರತಕ್ಕೆ ಒಂದು ಆಫರ್ ಕೊಟ್ಟಿದ್ದಾರೆ. ನೀವು ಇರಾನ್ ಬಿಡಿ, ನಾನು ನಿಮಗೆ ವೆನೆಜುವೆಲಾ ಓಪನ್ ಮಾಡ್ತೀನಿ. ಇದು ಅಮೆರಿಕದ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ ಆಗಿದೆ. ವೆನೆಜುವೆಲಾ ಶತ್ರು ಈಗ ಮಿತ್ರನಾದ್ನ? ಈಗ ನಮಗೆ ಮೂಡೋದೊಂದು ಪ್ರಶ್ನೆ, ಸರ್, ವೆನೆಜುವೆಲಾ ಕೂಡ ಅಮೆರಿಕದ ಶತ್ರು ರಾಷ್ಟ್ರನೇ ತಾನೆ? ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡುರೋ ಅಂದರೆ ಅಮೆರಿಕಾಗೆ ದ್ವೇಷ ಅಲ್ವಾ ಅಂತ. ಹೌದು, ನೀವು ಹೇಳೋದು ಸರಿ. ಕಳೆದ ವರ್ಷ ಅಮೆರಿಕಾನೇ ವೆನೆಜುವೆಲಾ ಮೇಲೆ 25% ಸುಂಕ ಹಾಕಿತ್ತು. ಆದ್ರೆ ಈಗ ರಾಜಕೀಯ ಬದಲಾಗಿದೆ. ಜಾಗತಿಕ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳಿಲ್ಲ, ಶಾಶ್ವತ ಮಿತ್ರರೂ ಇಲ್ಲ. ಇರೋದು ಶಾಶ್ವತ ಹಿತಾಸಕ್ತಿ ಮಾತ್ರ. ಅಮೆರಿಕಾಗೆ ಈಗ 2 ಸಮಸ್ಯೆ ಇದೆ, ಅಂದರೆ ಇರಾನ್ ಮತ್ತು ರಷ್ಯಾ. ಇರಾನ್ನ ಅಣು ಕಾರ್ಯಕ್ರಮ ತಡೆಯಬೇಕು, ಜೊತೆಗೆ ರಷ್ಯಾದ ತೈಲ ಮಾರುಕಟ್ಟೆಯನ್ನು ಕುಗ್ಗಿಸಬೇಕು. ಈ ಎರಡನ್ನೂ ಮಾಡಬೇಕಂತಂದ್ರೆ ತೈಲ ದಾಹ ಹೊಂದಿರುವ ಭಾರತಕ್ಕೆ ಪರ್ಯಾಯ ಮಾರ್ಗ ತೋರಿಸಲೇಬೇಕಾಗಿದೆ. ಅದಕ್ಕೆ ಅಮೆರಿಕ ಈಗ ತನ್ನ ಹಳೆಯ ಶತ್ರು ವೆನೆಜುವೆಲಾನ ಒಪ್ಪಿಸಿಕೊಳ್ತಾ ಇದೆ, ಅಂದರೆ ತನ್ನ ಮಿತ್ರ ರಾಷ್ಟ್ರವನ್ನಾಗಿ ಮಾಡಿಕೊಂಡಿದೆ ಅಮೆರಿಕ. ವೆನೆಜುವೆಲಾದಲ್ಲಿ ಜಗತ್ತಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪ ಇದೆ. ಅಲ್ಲಿಂದ ತೈಲ ಬಂದರೆ ಭಾರತಕ್ಕೆ ರಷ್ಯಾ ಮತ್ತು ಇರಾನ್ ಹಂಗೂ ಇರೋದಿಲ್ಲ ಅನ್ನೋದು ಟ್ರಂಪ್ನ ಲೆಕ್ಕಾಚಾರವಾಗಿದೆ. ಈ ಬದಲಾವಣೆಗೆ ಸಾಕ್ಷಿ ಇಲ್ಲಿದೆ ನೋಡಿ. ಕಳೆದ ಶನಿವಾರ, ಅಂದರೆ ಜನವರಿ 31, ಅಮೆರಿಕದ ಹೊಸ ರಾಯಭಾರಿ ಲಾರಾ ಎಫ್ ಡೋಗೋ ಅವರು ವೆನೆಜುವೆಲಾಗೆ ಬಂದಿಳಿದಿದ್ದಾರೆ. ಇದು ಸಾಮಾನ್ಯ ವಿಷಯವಲ್ಲ. 2019ರಲ್ಲಿ ಅಮೆರಿಕ ತನ್ನ ಎಲ್ಲ ಅಧಿಕಾರಿಗಳನ್ನು ವಾಪಸ್ ಕರೆಸಿ ವೆನೆಜುವೆಲಾದಲ್ಲಿ ತನ್ನ ಎಂಬಸಿಗೆ ಬೇಗ ಜಡಿದಿತ್ತು. ಈಗ ಬರೋಬ್ಬರಿ 7 ವರ್ಷಗಳ ನಂತರ ಅಮೆರಿಕ ತನ್ನ ಎಂಬಸಿಯ ಬೀಗ ಓಪನ್ ಮಾಡಿದೆ. ಇದರರ್ಥ ಸ್ಪಷ್ಟ, ಅಮೆರಿಕ ಮತ್ತು ವೆನೆಜುವೆಲಾ ಮತ್ತೆ ಒಂದಾಗ್ತಾ ಇದ್ದಾರೆ. ಈ ಸ್ನೇಹಕ್ಕೆ ಕಾರಣೀಕರ್ತ ಯಾರು ಗೊತ್ತಾ? ಭಾರತದ ತೈಲ ಬೇಡಿಕೆ. ಭಾರತದ ಮಾರುಕಟ್ಟೆಗಾಗಿ ಅಮೆರಿಕ ತನ್ನ ಶತ್ರುವಿನ ಜೊತೆಗೂ ರಾಜಿ ಮಾಡಿಕೊಂಡಿದೆ. ಈಗ ಬರೋಣ ರಷ್ಯಾದ ವಿಚಾರಕ್ಕೆ. ಟ್ರಂಪ್ ಹೇಳ್ತಾರೆ, ರಷ್ಯಾದ ಕಚ್ಚಾ ತೈಲ ಇಳಿಕೆ ಆಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಭಾರತ ರಷ್ಯಾದಿಂದ ಅಗ್ಗದ ಬೆಲೆಗೆ ತೈಲ ತೆಗೆದುಕೊಳ್ತಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪೇಟೆಂಟ್ ಸಮಸ್ಯೆ ಆಗಿದೆ.
ಅಂದರೆ ರಷ್ಯಾ ಜೊತೆ ರೂಪಾಯಿ ರೂಬಲ್ ಪೇಮೆಂಟ್ ಸಮಸ್ಯೆಯೇ ಆಗ್ತಾ ಇದೆ. ನಿರ್ಬಂಧಗಳ ಭಯ ಕೂಡ ಆಗಿದೆ. ಅಮೆರಿಕದ ನಿರ್ಬಂಧಗಳು ರಷ್ಯಾ ಹಡಗುಗಳ ಮೇಲೆ ಬೀಳ್ತಾ ಇದೆ. ಹೀಗಾಗಿ ಭಾರತ ಕೂಡ ಸೇಫ್ ಗೇಮ್ ಆಡ್ತಾ ಇದೆ. ನಮಗೆ ಎಲ್ಲಿ ಅಗ್ಗವಾಗಿ ಸಿಗತ್ತೋ ಅಥವಾ ಎಲ್ಲಿ ಚೀಪಾಗಿ ನಮಗೆ ಕ್ರೂಡ್ ಆಯಿಲು ಅಥವಾ ಪೆಟ್ರೋಲ್ ಡೀಸೆಲ್ ಸಿಗುತ್ತೋ ಅಲ್ಲಿ ತಗೊಳ್ತೀವಿ ನಾವು ಅನ್ನೋದು ಭಾರತದ ನಿಲುವಾಗಿದೆ. ವೆನೆಜುವೆಲಾ ತೈಲವು ಭಾರತದ ರಿಫೈನ್ಗಳಿಗೆ ಅಥವಾ ರಿಫೈನಿಗಳಿಗೆ ಹೆಚ್ಚು ಸೂಕ್ತವಾಗಿದೆ. ಇದು ರಷ್ಯಾಗೆ ದೊಡ್ಡ ಹೊಡೆತ ಅಂತೂ ಹೌದು. ಭಾರತದಂತಹ ದೊಡ್ಡ ಗ್ರಾಹಕ ಕೈಬಿಟ್ರೆ ರಷ್ಯಾ ಆರ್ಥಿಕತೆಗೆ ಪೆಟ್ಟು ಬೀಳುವುದು ಪಕ್ಕಾ. ಇನ್ನು ಇರಾನ್ ವಿಚಾರಕ್ಕೆ ಬಂದರೆ ಭಾರತ ಈಗಾಗಲೇ ಇರಾನ್ನಿಂದ ತೈಲ ಕಡಿಮೆ ಮಾಡ್ತಾ ಇತ್ತು. ಯಾಕಂತಂದರೆ ಅತಿ ಹೆಚ್ಚಾಗಿ ತೈಲ ಅಂದರೆ ಕಡಿಮೆ ದರದಲ್ಲಿ ರಷ್ಯಾ ಈಗಾಗಲೇ ನಮಗೆ ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯಿತು ಆವಾಗಲಿನಿಂದ ಪಾಶ್ಚಿಮಾತ್ಯ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳು ರಷ್ಯಾದ ತೈಲವನ್ನು ತಗೊಳ್ಬೇಡಿ ಅಂತ ಗೆಹ್ರಾವಾಕತೆ ಅಂದರೆ ಬ್ಯಾನ್ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ. ಆಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಸಂಬಂಧ ಮತ್ತು ಫ್ರೆಂಡ್ಶಿಪ್ನಿಂದಾಗಿ ಕಡಿಮೆ ದರದಲ್ಲಿ ಇಷ್ಟು ದಿನಗಳವರೆಗೆ ಕ್ರೂಡ್ ಆಯಿಲನ್ನು ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇತ್ತು. ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕಿಂತ ಮುಂಚೆ ರಷ್ಯಾದಿಂದ ಬರೀ 4% ಮಾತ್ರ ಕ್ರೂಡ್ ಆಯಿಲನ್ನು ತಗೊಳ್ತಾಗಿತ್ತು. ಯಾವಾಗ ಯುದ್ಧ ಶುರುವಾಯಿತು ರಷ್ಯಾ ಮತ್ತು ಭಾರತ ನಡುವೆ 40-70% ಕ್ರೂಡ್ ಆಯಿಲನ್ನು ಭಾರತ ಖರೀದಿ ಮಾಡ್ತಾ ಇದೆ. ಹೀಗಾಗಿ ಇರಾನ್ನ ಬಾಗಿಲು ಮುಚ್ಚಿತ್ತು. ಅಂದರೆ 1-2% ಮಾತ್ರ ಈ ದಿನಗಳಲ್ಲಿ ಕ್ರೂಡ್ ಆಯಿಲನ್ನು ಖರೀದಿ ಮಾಡ್ತಾಗಿತ್ತು. ಈಗ ಅದು ಕೂಡ 0 ಆಗುವ ಲಕ್ಷಣಗಳು ಕಾಣಿಸ್ತಾಗಿದೆ. ಇನ್ನು ಭಾರತಕ್ಕೇನು ಲಾಭ? ಪೆಟ್ರೋಲ್ ಬೆಲೆ ಇಳಿಯುತ್ತಾ? ಜನಸಾಮಾನ್ಯರಿಗಿರೋದು ಏನೇ ಆಗಲಿ ಜನರಿಗೆ ಬರೆ ಬೀಳದೇ ಇರಿದ್ರೆ ಸಾಕಪ್ಪ. ಒಂದೇ ಒಂದು ಪ್ರಶ್ನೆ ಅಂತಂದರೆ ಇದರಿಂದ ನಮಗೆ ಪೆಟ್ರೋಲ್ ರೇಟ್ ಕಮ್ಮಿ ಆಗುತ್ತಾ? ಉತ್ತರ ಹೌದು, ಸಾಧ್ಯತೆ ಇದೆ. ಯಾಕಂತಂದರೆ ನಂಬರ್ 1 ಅಗ್ಗದ ತೈಲ. ವೆನೆಜುವೆಲಾ ತನ್ನ ಆರ್ಥಿಕ ಸಂಕಷ್ಟದಿಂದ ಹೊರಬರುವುದಕ್ಕೆ ಭಾರತಕ್ಕೆ ಡಿಸ್ಕೌಂಟ್ ದರದಲ್ಲಿ ತೈಲ ಕೊಡೋದಕ್ಕೆ ರೆಡಿಯಾಗಿದೆ. ಬಾರ್ಟರ್ ಸಿಸ್ಟಮ್ ಅಂದರೆ ಹಿಂದೆ ಭಾರತ ವೆನೆಜುವೆಲಾಗೆ ಔಷಧಿ ಮತ್ತು ಆಹಾರ ಕೊಟ್ಟು ಬದಲಿಗೆ ತೈಲ ಪಡಿತಾ ಇತ್ತು. ಈಗಲೂ ಕೂಡ ಅದೇ ಒಪ್ಪಂದ, ಆದರೆ ಡಾಲರ್ ಖರ್ಚು ಇರೋದಿಲ್ಲ. ಇನ್ನು ಸಾರಿಗೆ ವೆಚ್ಚ. ರಷ್ಯಾ ಅಥವಾ ಅಮೆರಿಕದಿಂದ ತರುವ ಬದಲು ವೆನೆಜುವೆಲಾದಿಂದ ಸುದೀರ್ಘಾವಧಿ ಒಪ್ಪಂದ ಮಾಡಿಕೊಂಡ್ರೆ ಬೆಲೆ ಸ್ಥಿರವಾಗಿರುತ್ತೆ. ಆದರೆ ಇಲ್ಲಿ ಒಂದು ರಿಸ್ಕ್ ಕೂಡಾಗಿದೆ. ವೆನೆಜುವೆಲಾದ ತೈಲ ತುಂಬ ದಪ್ಪವಾಗಿರುತ್ತೆ, ಅಂದರೆ ಹೆವಿ ಥಿಕ್ನೆಸ್ ಇರುತ್ತೆ, ಹೆವಿ ಕ್ರೂಡ್ ಇರುತ್ತೆ. ಇದನ್ನು ಶುದ್ಧೀಕರಿಸುವುದಕ್ಕೆ ಭಾರತದ ರಿಫೈನ್ಗಳಲ್ಲಿ ಅಥವಾ ರಿಫೈನ್ ಕಂಪನಿಗಳು ಅಥವಾ ಕಾರ್ಖಾನೆಗಳು ರೆಡಿ ಇದ್ದಾವ ಅನ್ನೋದನ್ನು ನೋಡಬೇಕು. ಅದರಲ್ಲಿ ರಿಲಯನ್ಸ್ ಬಳಿ ಈ ತಂತ್ರಜ್ಞಾನ ಇದೆ, ಉಳಿದವ್ರ ಹತ್ರ ಇಲ್ಲ ಅನ್ನುವಂತಹದ್ದು ಒಂದು ಮಾತಿದೆ. ಈಗ ಇಡೀ ಎಪಿಸೋಡ್ನಲ್ಲಿ ರಿಯಲ್ ಹೀರೋ ಮತ್ತು ವಿಲನ್ ಇಬ್ಬರು ಕೂಡ ಟ್ರಂಪ್ ಅವರೇ. ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡಿತಾ ಇದ್ದಾರೆ ಟ್ರಂಪ್. ಇರಾನ್ ಆದಾಯವನ್ನು ಕಟ್ ಮಾಡಿದ್ದಾರೆ, ರಷ್ಯಾದ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡಿದ್ದಾರೆ, ವೆನೆಜುವೆಲಾವನ್ನು ತನ್ನ ಕಂಟ್ರೋಲ್ಗೆ ತಂದುಕೊಂಡಿದ್ದಾರೆ, ಜೊತೆಗೆ ಭಾರತದ ಜೊತೆಗಿನ ಸ್ನೇಹವನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ಹಾಗಾದರೆ ಮುಂದೇನಾಗತ್ತೆ? ಅಂತಿಮವಾಗಿ ಹೇಳೋದಾದರೆ ಭಾರತದ ವಿದೇಶಾಂಗ ನೀತಿ ಈಗ ಸಂಪೂರ್ಣವಾಗಿ ತೈಲ ಕೇಂದ್ರೀಕೃತ ಅಂದರೆ ಆಯಿಲ್ ಸೆಂಟ್ರಿಕ್ ಆಗಿ ಹೋಗ್ಬಿಟ್ಟಿದೆ. ಇರಾನ್ ಹಳೆಯ ಮಿತ್ರನೇ ಆಗಿರಬಹುದು, ರಷ್ಯಾ ಆಪತ್ ಬಾಂಧವರೇ ಆಗಿರಬಹುದು, ಆದರೆ 140 ಕೋಟಿ ಜನರಿಗೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಅಂದರೆ ನಾವು ಪ್ರಾಯೋಗಿಕವಾಗಿ ಯೋಚನೆ ಮಾಡಲೇಬೇಕು. ಅಮೆರಿಕದ ಜೊತೆಗಿನ ಈ ಡೀಲ್ ಭಾರತದ ಇಂಧನ ಭದ್ರತೆಗೆ ಅಂದರೆ ಎನರ್ಜಿ ಸೆಕ್ಯೂರಿಟಿ ಒಂದು ದೊಡ್ಡ ರಕ್ಷಕವಚ ಆಗೋದ್ರಲ್ಲಿ ಸಂಶಯ ಇಲ್ಲ. ಮಾರ್ಚ್ 2025ರಲ್ಲಿ ಹಾಕಿದ್ದ ಆ ಸುಂಕದ ಗೋಡೆ ಈಗ ಬಿದ್ದಿದೆ, ತೈಲು ಹರಿದು ಬರಲಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಇರಾನ್ ಮತ್ತು ರಷ್ಯಾವನ್ನ ಬಿಟ್ಟು ಅಮೆರಿಕ ಹೇಳಿದಂತೆ ಕೇಳೋದು ಸರಿನಾ ಭಾರತ? ವೆನೆಜುವೆಲಾ ನಂಬಿಕೆಗೆ ಅರ್ಹವಾದ ದೇಶನ? ಪೆಟ್ರೋಲ್ ಬೆಲೆ ನಿಜವಾಗಲೂ ಇಳಿಕೆಯಾಗುತ್ತಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜಾಗತಿಕ ತೈಲ ರಾಜಕೀಯದ ಪ್ರತಿ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.